ನಾಳೆ ಸುವರ್ಣಸೌಧದಲ್ಲಿ ಸಾವರ್ಕರ್ ಭಾವಚಿತ್ರ ಅನಾವರಣ ಮಾಡಲಿಕ್ಕೆ ಹೊರಟಿದೆ ಬಿಜೆಪಿ ಸರ್ಕಾರ. ನಾಳೆ ಬೆಳಗ್ಗೆ 10:30ಕ್ಕೆ ಸಾವರ್ಕರ್ ಭಾವಚಿತ್ರದ ಅನಾವರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಮೂಲಕ ಹಿಂದುತ್ವ ಕಾರ್ಡ್ ಅನ್ನು ಪ್ಲೇ ಮಾಡೋಕೆ ಮುಂದಾಗಿದೆ ರಾಜ್ಯ ಸರ್ಕಾರ. ಸದನದಲ್ಲಿ ವೀರ್ ಸಾವರ್ಕರ್ ಭಾವಚಿತ್ರ ಅನಾವರಣ ವಿಚಾರ ಪ್ರತಿಧ್ವನಿಸೋದು ಪಕ್ಕ. ಸಾವರ್ಕರ್ ಭಾವಚಿತ್ರ ಅಳವಡಿಕೆಗೆ ಪರ ವಿರೋಧದ ಚರ್ಚೆ ಈಗ ಆಲ್ರೆಡಿ ಪ್ರಾರಂಭವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ಕೊಡ್ತಾ ಹೋಗ್ತಾರೆ. ಲೈವ್ ಕನೆಕ್ಟೆಡ್ ಇದ್ದಾರೆ. ಹರೀಶ್, ಈಗ ಆಲ್ರೆಡಿ ರಾಜ್ಯದಲ್ಲಿ ಸಾವರ್ಕರ್ ಸಮರ ಒಂದ್ ಹಂತಕ್ಕೆ ಆಗಿದೆ, ಮುಗಿದಿದೆ ಕೂಡ. ಆದ್ರೆ ಇದೇ ಒಂದು ಸಮರವನ್ನ ಎಲೆಕ್ಷನ್ ಸಂದರ್ಭದಲ್ಲಿ ತನ್ನ ಬತ್ತಳಿಕೆ ಅಸ್ತ್ರವಾಗಿಸಿಕೊಳ್ಳುವ ಭಾಗವಾಗಿ ಬಿಜೆಪಿ ನೇತೃತ್ವದ ರಾಜ್ಯ ಸರ್ಕಾರ ನಾಳೆ ಸುವರ್ಣಸೌಧದಲ್ಲಿ ಸಾವರ್ಕರ್ನ ಒಂದು ಫೋಟೋವನ್ನ ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲ, ನೀವು ಮಾಡ್ಬೋದು. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅನಾವರಣಗೊಳಿಸ್ತಾ ಇರೋದು, ಪ್ರತಿಮೆ ಅನಾವರಣಗೊಳಿಸ್ತಾ ಇರೋದು, ಯಾವ ರೀತಿ ರಾಜಕೀಯ ಲೆಕ್ಕಾಚಾರಗಳು ಇದ್ರ ಹಿಂದಿದೆ, ಇದರ ಪರಿಣಾಮಗಳು ಯಾವ ರೀತಿ ಆಗಬಹುದು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಸ್ಮಿತಾ, ಬಹಳ ಮುಖ್ಯವಾಗಿ ನಾಳೆಯಿಂದ ಕುಂದಾನಗರಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ. ಡಿಸೆಂಬರ್ 30ರವರೆಗೆ ಈ ಒಂದು ಅಧಿವೇಶನ ನಡೆಯುವಂಥದ್ದು. ಅದರಲ್ಲೂ ಬಹಳ ಮುಖ್ಯವಾಗಿ ನಾಳೆ ಬೆಳಗ್ಗೆ 10:30 ಸುಮಾರಿಗೆ ಭಾವಚಿತ್ರಗಳ ಅನಾವರಣ ಕಾರ್ಯಕ್ರಮ ಕೂಡ ಈಗ ಹಮ್ಮಿಕೊಂಡಿರುವಂಥದ್ದು. ಅದರಲ್ಲಿ ವೀರ ಸಾವರ್ಕರ್ ಅವರ ಭಾವಚಿತ್ರ ಅನಾವರಣ ಕೂಡ ಒಂದಾಗಿದೆ ಅಂತಕ್ಕಂಥದ್ದು ಕೂಡ ಈಗ ಹೇಳಲಾಗ್ತಿದೆ. ಅದರಲ್ಲಿ ಖುದ್ದು ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕೂಡ ಈ ಒಂದು ವಿಚಾರವಾಗಿ ನಾಳೆ ನೋಡಿ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ದಾರೆ. ಆದರೆ ದಿಢೀರನೆ ಯಾಕೆ ಈಗ ಭಾವಚಿತ್ರ ಅಳವಡಿಕೆಗೆ ಮುಂದಾಗಿದ್ದಾರೆ ಅಂತಕ್ಕಂಥದ್ದು ಸಾಕಷ್ಟು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಚುನಾವಣಾ ವರ್ಷ ಆಗಿರುವ ಕಾರಣಕ್ಕಾಗಿ ಬಿಜೆಪಿ ಭಾವನಾತ್ಮಕ ನೆಲೆಯಲ್ಲಿ ಅದರಲ್ಲೂ ಕೂಡ ಹಿಂದುತ್ವದ ಟ್ರಂಪ್ ಕಾರ್ಡ್ ಅನ್ನು ಬಳಸಿಕೊಂಡು ಈಗ ಸಾವರ್ಕರ್ ಅವರ ಭಾವಚಿತ್ರವನ್ನು ಅಳವಡಿಸೋದಕ್ಕೆ ಮುಂದಾಗಿದೆ ಅಂತಕ್ಕಂಥ ಟೀಕೆಗಳು ಕೂಡ ಕಾಂಗ್ರೆಸ್ ಪಾಳ್ಯದಿಂದ ವ್ಯಕ್ತ ಆಗ್ತಿದೆ. ಒಂದಂತೂ ಇಲ್ಲಿ ಸ್ಪಷ್ಟ ಆಗ್ತಿದೆ, ಕಾಂಗ್ರೆಸ್ಗೆ ಟಕ್ಕರ್ ಕೊಡುವಂಥ ಲೆಕ್ಕಾಚಾರವಾಗಿ ಈಗ ಬಿಜೆಪಿ ಚುನಾವಣಾ ವರ್ಷ ಹಿನ್ನೆಲೆಯಲ್ಲಿ ಈಗ ಸಾವರ್ಕರ್ ಅವರ ಟ್ರಂಪ್ ಕಾರ್ಡ್ ಅನ್ನು ಬಳಸ್ಕೊಂಡಿರುವಂಥದ್ದು ಇದಕ್ಕೆ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಿದೆ. ಈ ಮೂಲಕ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕುವಂಥದ್ದು ಮತ್ತೆ ಕೌಂಟರ್ ಕೊಡ್ತಕ್ಕಂಥದ್ದು ಕೂಡ ಈ ಲೆಕ್ಕಾಚಾರದಲ್ಲಿ ಅಡಗಿದೆ ಅಂತಕ್ಕಂಥದ್ದು ಕೂಡ ಈಗ ಗೊತ್ತಾಗ್ತಿರುವಂಥದ್ದು. ಒಂದು ಈಗಾಗಲೇ ಕೂಡ ಹೊರಗಡೆ ಅಂದರೆ ಬಿಜೆಪಿ ಸಾವರ್ಕರ್ ವಿಚಾರ ಎತ್ಕೊಂಡಾಗೆಲ್ಲ ಕೂಡ ಕಾಂಗ್ರೆಸ್ ನೇರವಾಗಿ ಆಕ್ರೋಶವನ್ನು ಹೊರಹಾಕ್ತಿತ್ತು, ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇತ್ತು. ಅಂದರೆ ವೀರ ಸಾವರ್ಕರ್ ಅವರು ಸ್ವಾತಂತ್ರ್ಯ ಹೋರಾಟಗಾರರಲ್ಲ, ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರವನ್ನು ಬರೆದಿದ್ರು. ಹಾಗಾಗಿ ಅವರು ಸ್ವಾತಂತ್ರ್ಯ ಹೋರಾಟಗಾರರಲ್ಲ, ಯಾವುದೇ ರೀತಿಯಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿಲ್ಲ. ಇವ್ರನ್ನ ಬಿಜೆಪಿ ಇಟ್ಕೊಂಡು ಹೊರಟಿದೆ ಅಂತಕ್ಕಂಥ ಟೀಕೆ, ವ್ಯಾಪಕವಾಗಿ ಟೀಕೆ ಕೂಡ ಕಾಂಗ್ರೆಸ್ ವಲಯದಿಂದ ಕೇಳಿ ಬರ್ತಾ ಇತ್ತು. ಇದೀಗ ಸದನದ ಒಳಗೆ ಕೂಡ ಅಲ್ಲಿ ಅಂದರೆ ಸದನದಲ್ಲಿ ಅಂದರೆ ಪ್ರಾಂಗಣದಲ್ಲಿ, ಸಭಾಂಗಣದಲ್ಲಿ ಈಗ ಸಾವರ್ಕರ್ ಅವರ ಭಾವಚಿತ್ರವನ್ನು ಅಳವಡಿಸೋಕ್ಕೆ ಹೊರಟಿರುವಂಥ ಒಂದು ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಕೌಂಟರ್ ಕೊಡ್ತಕ್ಕಂಥ ಲೆಕ್ಕಾಚಾರದ ಭಾಗ ಆಗಿದೆ ಅಂತಕ್ಕಂಥದ್ದು ಈಗ ಗೊತ್ತಾಗ್ತಿದೆ. ಈ ಒಂದು ಅಧಿವೇಶನದಲ್ಲಿ ಕಾಂಗ್ರೆಸ್ ಇದನ್ನು ತೀವ್ರವಾಗಿ ವಿರೋಧಿಸುತ್ತೆ. ಆ ಒಂದು ಸಂದರ್ಭದಲ್ಲಿ ನೇರವಾಗಿ ಬಿಜೆಪಿ ಟಾರ್ಗೆಟ್ ಇರುವಂಥದ್ದು ಕಾಂಗ್ರೆಸ್ ಹೀಗೆ ವಿರೋಧ ವ್ಯಕ್ತಪಡಿಸಿದ್ದೇ ಆದಲ್ಲಿ ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಹಿಂದೂ ವಿರೋಧಿ ಅಂತಕ್ಕಂಥ ಒಂದು ಹಣೆಪಟ್ಟಿ ಕಟ್ಟೋದಕ್ಕೆ ಸುಲಭ ಆಗುತ್ತೆ. ಇದನ್ನ ಜನರು ಮುಂದೆ ತೆಗೆದುಕೊಂಡು ಹೋಗೋಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಸಹಜವಾಗಿ ಕೂಡ ಬಿಜೆಪಿ ನಾಯಕರು ತರಾತುರಿಯಲ್ಲಿ ಸಾವರ್ಕರ್ ಅವರ ಭಾವಚಿತ್ರವನ್ನು ಅಳವಡಿಸೋಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಿದ್ದಾವೆ. ಈಗಾಗಲೇ ಕೂಡ ಹಿಂದುತ್ವದ ವಿಚಾರವನ್ನ ಬಿಜೆಪಿ ಪ್ರಮುಖವಾಗಿ ಪ್ರಬಲ ಅಸ್ತ್ರವಾಗಿ ಇಟ್ಕೊಂಡಿರುವಂಥದ್ದು. ಕಳೆದ ಚುನಾವಣೆ ಸಂದರ್ಭದಲ್ಲೂ ಸಿದ್ದರಾಮಯ್ಯ ಅವರು ಸರ್ಕಾರದಲ್ಲಿ ಹಿಂದೂಗಳ ಹತ್ಯೆ ಆಗಿದೆ ಅಂತಕ್ಕಂಥ ಹೆಚ್ಚೆಚ್ಚು ಬಿಂಬಿಸಿದಷ್ಟು ಕೂಡ ಅದು ಒಂದು ರೀತಿ ಕೈ ಹಿಡಿದಿತ್ತು. ರಾಜ್ಯದಲ್ಲಿ 100ರ ಗಡಿ ದಾಟಿತ್ತು ಕೂಡ ಬಿಜೆಪಿ ಅವರು. ಹಾಗಾಗಿ ಬಿಜೆಪಿ ಈ ಬಾರಿ ಕೂಡ ಅದೇ ತಂತ್ರವನ್ನು ಅನುಸರಿಸಿದಂತೆ ಕಾಣಿಸ್ತಾ ಇದೆ. ಅದೇ ಕಾರಣಕ್ಕೆ ವೀರ ಸಾವರ್ಕರ್ ಅವರ ಭಾವಚಿತ್ರದೊಂದಿಗೆ ಕೂಡ ಈಗ ಜನರು ಮುಂದೆ ಹೋಗ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇರುವಂಥದ್ದು. ಕಾಂಗ್ರೆಸ್ ಹೆಚ್ಚೆಚ್ಚು ವಿರೋಧಿಸಿದಂತಲ್ಲ, ಅದು ಹಿಂದೂ ವಿರೋಧಿ ಅಂತಕ್ಕಂಥ ಒಂದು ಅಣೆಪಟ್ಟಿ ಕಟ್ಟುವಂತ ಒಂದು ಲೆಕ್ಕಾಚಾರದಲ್ಲಿ ಬಿಜೆಪಿ ಇರುವಂತೆ ಎದ್ದು ಕಾಣಿಸ್ತಿರುವಂಥದ್ದು. ಸ್ಮಿತಾ, ರೈಟ್, ಸಂಪರ್ಕದಲ್ಲಿರಿ ಹರೀಶ್. ಮತ್ತಷ್ಟು ಅಪ್ಡೇಟ್ಸ್ ಇದೆ. ಇನ್ನು ಗಾಂಧೀಜಿ ಸಾವಿನಲ್ಲಿ ವೀರ್ ಸಾವರ್ಕರ್ ಕೈವಾಡ ಇದೆ ಅಂತ ಹೇಳಿ ಬೆಳಗಾವಿಯಲ್ಲಿ ಸಿದ್ದರಾಮಯ್ಯ ಎಡವಟ್ಟಿನ ಹೇಳಿಕೆ ನೀಡಿದ್ದಾರೆ. ವೀರ್ ಸಾವರ್ಕರ್ ಗಾಂಧೀಜಿ ಮರ್ಡರ್ ಕೆಲಸದಲ್ಲಿ ಇರುವ ವ್ಯಕ್ತಿ, ಗೋಡ್ಸೆಯನ್ನ ಸಾವರ್ಕರ್ ಅಂತ ಹೇಳಿ ಅರ್ಥೈಸಿಕೊಂಡು ಸಿದ್ದರಾಮಯ್ಯ ಅವರು ತಪ್ಪಾಗಿ ಮಾತನಾಡಿ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಬೆಳಗಾವಿಯಲ್ಲಿ ಈ ಸಾವರ್ಕರ್ ಭಾವಚಿತ್ರ ಅನಾವರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡೋ ಸಂದರ್ಭದಲ್ಲಿ ಮಾಜಿ ಸಿಎಂ ಹಾಗೆ ಹಾಲಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಎಡವಟ್ಟು ಮಾಡಿಕೊಂಡಿದ್ದಾರೆ. ವೀರ ಸಾವರ್ಕರ್ ಫೋಟೋ ಹಾಕ್ಬೇಕಾದಂತ ಅಗತ್ಯ ಇಲ್ಲ. ಅಲ್ಲಿ ಇಲ್ಲಿವರೆಗೆ ಹಾಕಿಲ್ಲ, ಈಗ ಯಾಕೆ ಹಾಕ್ಬೇಕು? ಅದು
ಭಾಳ ಕಾಂಟ್ರವರ್ಷಿಯಲ್ ವ್ಯಕ್ತಿತ್ವ. ಅಂಥವ್ರ ಫೋಟೋ ಹಾಕೋದ್ರಿಂದ ಅದು ಈ ಫೋಟೋ ಹಾಕಿದವ್ರಿಗೂ ಕೂಡ ಅವ್ರ ಆತ್ಮಕ್ಕೂ ಶಾಂತಿ ಸಿಗ್ಬೇಕಲ್ವಾ? ಕಾಂಟ್ರವರ್ಸಿ ಆದರೆ ಅವ್ರ ಆತ್ಮಕ್ಕೆ ಎಲ್ಲಿ ಶಾಂತಿ ಸಿಗ್ತದೆ? ಸ್ಪೀಕರ್ ಅವರು ಹೇಳ್ತಾರೆ ತಮಗೂ ಕೂಡ ಆಹ್ವಾನ ನೀಡಿದ್ವಿ, ಸಿದ್ದರಾಮಯ್ಯ ಸಾಹೇಬ್ರಿಗೂ ಕೂಡ ಆಹ್ವಾನ ಇದೆ ನಾಳೆಗೆ. ನನಗೇನು ಇವತ್ತಿನವರೆಗೆ ಆಹ್ವಾನ ಬಂದಿಲ್ಲ. ಚಿತ್ರ ಅನಾವರಣ ವಿಚಾರದಲ್ಲಿ ತಮಗೂ ಕೂಡ ಆಹ್ವಾನ ನೀಡಿದ್ವಿ ಅಂತ. ನನಗೇನು ಇವತ್ತಿನವರೆಗೂ ಬಂದಿಲ್ಲ. ಮಹಾತ್ಮ ಗಾಂಧೀಜಿಯವರ ಮರ್ಡರ್ ಕೇಸ್ನಲ್ಲಿ, ಆಮೇಲೆ ಕೊಲೆ ಕೇಸ್ನಲ್ಲಿ ಇದ್ದವರು ಇವರು ಸಾವರ್ಕರ್. ಇಟ್ಸ್ ಎ ಕಾಂಟ್ರವರ್ಷಿಯಲ್ ಫಿಗರ್. ಬಟ್ ಎನಿವೇ ನೋಡೋಣ, ನಮಗಿನ್ನೂ ಕರೆದಿಲ್ಲ, ಮಾತಾಡ್ತೀನಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಇದ್ರು. ಲೈವ್ ಕನೆಕ್ಟೆಡ್ ಇದ್ದಾರೆ. ಹರೀಶ್, ಸಾವರ್ಕರ್ ವಿಚಾರವಾಗಿ ಹಿಂದೆ ಕೂಡ ಸಿದ್ದರಾಮಯ್ಯ ಅವರನ್ನ ಒಳಗೊಂಡಂತೆ ಕಾಂಗ್ರೆಸ್ನ ಪ್ರತಿಕ್ರಿಯೆ ನಾವು ಗಮನಿಸಿದ್ವಿ. ಇವತ್ತು ಕೂಡ ಪ್ರತಿಕ್ರಿಯೆ ನೀಡೋ ಸಂದರ್ಭದಲ್ಲಿ ಗಾಂಧೀಜಿ ಹತ್ಯೆಯನ್ನ ಆ ಒಂದು ಸಂದರ್ಭವನ್ನ ಹೋಲಿಕೆ ಮಾಡಿಕೊಂಡು ಮಾತನಾಡಿರೋದು ಸಿದ್ದರಾಮಯ್ಯ ಅವರು. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಸ್ಮಿತಾ, ಈಗಾಗಲೇ ಕೂಡ ಸಾವರ್ಕರ್ ಅವರ ಭಾವಚಿತ್ರವನ್ನು ಅಳವಡಿಸಿಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ನಾಯಕರು ತೀವ್ರವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈಗಾಗಲೇ ಸದನದ ಹೊರಗೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ರು, ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಇದೀಗ ಸದನದಲ್ಲಿ ಕೂಡ ಅಂದರೆ ಅಧಿವೇಶನದ ಸಂದರ್ಭದಲ್ಲಿ ಕೂಡ ಇಲ್ಲಿ ಸಭಾಂಗಣ ಅಂದರೆ ಸುವರ್ಣಸೌಧದ ಸಭಾಂಗಣದಲ್ಲಿ ಆ ಭಾವಚಿತ್ರನ ಅಳವಡಿಸೋದಕ್ಕೆ ಮುಂದಾಗಿರುವಂಥ ವಿಚಾರವಾಗಿ ಟೀಕೆಯನ್ನು ಕೂಡ ಈಗ ಕಾಂಗ್ರೆಸ್ಸಿಂದ ವ್ಯಕ್ತ ಆಗ್ತಿರುವಂಥದ್ದು. ಸೊ ಬೆಳಗಾವಿಯಲ್ಲಿ ಸಿದ್ದರಾಮಯ್ಯವರು ಈ ಒಂದು ವಿಚಾರಕ್ಕೆ ಮಾತನಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಸಾವಿನಲ್ಲಿ ಕೂಡ ವೀರ ಸಾವರ್ಕರ್ ಅವರ ಪಾತ್ರ ಇದೆ ಅನ್ನೋ ರೀತಿಯಲ್ಲಿ, ಅಂದರೆ ಕೈವಾಡ ಇದೆ ಅನ್ನೋ ರೀತಿಯಲ್ಲಿ ಕೂಡ ಹೇಳಿಕೆ ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಗೊಂದಲಕ್ಕೆ ಒಳಗಾಗಿ ಬಹುಶಃ ಗೋಡ್ಸೆ ಅಂತಕ್ಕಂಥ ಒಂದು ಹೆಸರನ್ನು ಹೇಳುವಂತಹ ಬದಲಿಗೆ ವೀರ ಸಾವರ್ಕರ್ ಹೆಸರು ಬಳಸ್ತಾರ ಅಂತಕ್ಕಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗ್ತಿರುವಂಥದ್ದು. ಹಾಗಾಗಿ ವೀರ ಸಾವರ್ಕರ್ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗಿ ಈಗ ತರಾತುರಿಯಲ್ಲಿ ಭಾವಚಿತ್ರ ಅನಾವರಣ ಮಾಡೋಕ್ಕೆ ಹೊರಟಿರುವುದಾದ್ರೂ ಯಾಕೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಇವೆಲ್ಲ ಕೂಡ ರಾಜಕೀಯ ಪ್ರೇರಿತ ಆಗಿರುವಂಥದ್ದು. ಯಾವುದೇ ರೀತಿಯ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿಲ್ಲ, ಆದರೂ ಕೂಡ ಬಿಜೆಪಿಯವರು ಈ ಒಂದು ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಭಾವಚಿತ್ರ ಅಳವಡಿಸಿದ್ರೆ ಅನ್ನೋ ರೀತಿಯಲ್ಲಿ ಕೂಡ ಒಂದು ಮಾತನ್ನು ಹೇಳುವ ಮೂಲಕ ಒಂದು ಲೇವಡಿ ಮಾಡ್ತಕ್ಕಂಥದ್ದು ಕೂಡ ಸಿದ್ದರಾಮಯ್ಯವರು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣಿಸಿದೆ. ಆದರೆ ಒಂದಂತೂ ಸ್ಪಷ್ಟ, ಇವತ್ತಿನ ಬೆಳಗಾವಿಯಲ್ಲಿ ಚುನಾವಣಾ ಸಮಿತಿ ಸಭೆ, ಮೊದಲ ಸಭೆ ನಡೆಯುತ್ತೆ ಇನ್ನೊಂದು ಕೆಲವೇ ಹೊತ್ತಿನಲ್ಲಿ. ಈ ಒಂದು ಸಭೆಯಲ್ಲಿ ಕಾಂಗ್ರೆಸ್ ನಾಯಕರು ಪ್ರಮುಖವಾಗಿ ಈ ವಿಚಾರವನ್ನು ಅಂದರೆ ಸಾವರ್ಕರ್ ಅವರ ಭಾವಚಿತ್ರ ಅಳವಡಿಕೆ ಏನು ವಿಚಾರ ಇದೆ ಇದನ್ನು ಪ್ರಮುಖ ಅಜೆಂಡವಾಗಿ ಇಟ್ಕೊಂಡು ಚರ್ಚೆ ಮಾಡೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿಬರ್ತಿದ್ವಿ. ಚುನಾವಣೆ ಟಿಕೆಟ್ ಹಂಚಿಕೆಗೆ ಸಂಬಂಧಪಟ್ಟಂಗೆ ಮತ್ತು ಚುನಾವಣಾ ರಣತಂತ್ರ ಅವೆಲ್ಲವನ್ನ ಕೂಡ ಬದಿಗಿಟ್ಟು ಮೊದಲು ವೀರ ಸಾವರ್ಕರ್ ಅವರ ಭಾವಚಿತ್ರ ಅನಾವರಣ ಕಾರ್ಯಕ್ರಮ ಏನಿದೆ ಆ ಒಂದು ವಿಚಾರದಲ್ಲಿ ಕಾಂಗ್ರೆಸ್ ಯಾವ ರೀತಿಯ ನಿಲುವನ್ನು ತಳಿಬೇಕು, ಯಾವ ರೀತಿ ಮುಂದಕ್ಕೆ ಹೆಜ್ಜೆ ಇಡಬೇಕಾಗುತ್ತೆ, ಸದನದಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕಾಗುತ್ತೆ, ಈ ಒಂದು ವಿಚಾರವಾಗಿ ಬಿಜೆಪಿಯ ತಂತ್ರಗಾರಿಕೆ ಏನಿದೆ ಇವೆಲ್ಲ ವಿಚಾರಗಳ ಬಗ್ಗೆ ಮೊದಲ ಆದ್ಯತೆಯಾಗಿ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ಹರೀಶ್ ಮಾಹಿತಿಗಾಗಿ. ಸಾವರ್ಕರ್ ಫೋಟೋ ಅನಾವರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳು ಸರ್ಕಾರದ ನಡೆಯ ವಿರುದ್ಧ ಕಿಡಿಕಾರ್ತಾ ಇವೆ. ಸಾಧನೆ ಮಾಡಿದ್ದೀವಿ ಅಂತ ಹೇಳಿ ಭಾವಚಿತ್ರ ಹಾಕೋಕೆ ಹೊರಟಿದ್ದಾರೆ. ಇಂಥವರಿಗೆ ಪಾಠ ಕಲಿಸುವ ಕಾಲ ದೂರ ಇಲ್ಲ ಅಂತ HD ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಸಾವರ್ಕರ್ಗೂ ರಾಜ್ಯಕ್ಕೂ ಸಂಬಂಧ ಏನು ಅನ್ನೋ ಪ್ರಶ್ನೆಯನ್ನ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಕೇಳಿದ್ದಾರೆ. ಸುವರ್ಣಸೌಧ ಬಿಜೆಪಿಗಷ್ಟೇ ಸದನವಲ್ಲ ಅಂತ ಡಾಕ್ಟರ್ G ಪರಮೇಶ್ವರ್ ಕಿಡಿಕಾರಿದ್ರೆ, ಇನ್ನು ಬಿಜೆಪಿ ವಿರುದ್ಧ HD ಕುಮಾರಸ್ವಾಮಿ, DK ಶಿವಕುಮಾರ್ ಹಾಗೆ ಡಾಕ್ಟರ್ G ಪರಮೇಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. ವಿರೋಧದ ಮಧ್ಯೆ ಕೂಡ ಫೋಟೋ ಅನಾವರಣಕ್ಕೆ ಬಿಜೆಪಿ ಸಿದ್ಧತೆ ಮುಂದುವರೆಸಿದೆ. ಸರ್ಕಾರ ಉತ್ತರ ಕರ್ನಾಟಕದ ಜನತೆಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಳೆದ 3 ವರ್ಷದಲ್ಲಿ ಸರಿಯಾದ ರೀತಿ ಬಗೆಹರಿಸಿದೆ. ಪರಿಹಾರ ಕೊಡ್ತಕ್ಕಂಥದ್ದನ್ನು ಇದ್ಯಾವುದೋ ಫೋಟೋಗಳನ್ನು ಹಾಕೋದ್ರಿಂದ ಏನೋ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತಕ್ಕಂಥದ್ದು, ಇದರ ಮುಖಾಂತರ ಅವ್ರ ನಡವಳಿಕೆ ಏನಿದೆ ರಾಜ್ಯದ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಈ ರೀತಿಯ ಒಂದು ಪ್ರಕ್ರಿಯೆಗಳಿಂದ ಏನು ಇವರು ಹೊರಟಿದ್ದಾರೆ, ಈ ಉದ್ದಟತನಗಳು, ಇದಕ್ಕೆ ಈ ನಾಡಿನ ಜನತೆ 2023ರಲ್ಲಿ ಈ ಒಂದು ಬಿಜೆಪಿಯ ಸರ್ಕಾರ ಪಕ್ಷ ಎರಡನ್ನೂ ರಾಜ್ಯದಿಂದ ಹೊರಗಾಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯಗಳಿಲ್ಲ. ಸಾವರ್ಕರ್ಗೂ ಕರ್ನಾಟಕಕ್ಕೂ ಏನು ಸಂಬಂಧ? ಅವ್ರಿಗೂ ಏನು ಸಂಬಂಧ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮಹಾತ್ಮ ಗಾಂಧೀಜಿಯವರು ಮಾಡೋಂಥ ಎಲ್ಲ ವ್ಯವಸ್ಥೆ ಇದೆ. ನಾಳೆ ಬೆಳಗ್ಗೆ ನನ್ನ ಕರೆದಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮತ್ತು ಮಹಾತ್ಮ ಗಾಂಧೀಜಿಯವರ ಫೋಟೋ ಆವರಣ ಮಾಡ್ತೀನಿ ಅಂತ ನನಗೂ ಕೂಡ ಸ್ಪೀಕರ್ ಕಚೇರಿಯಿಂದ ಆಹ್ವಾನ ಮಾಡಿದ್ದಾರೆ. ಸಾವರ್ಕರ್ ಏನಿಲ್ಲ, ಸುಮ್ಮನೆ ನಾನು ಹೂವು ಅಪ್ಪು ಹೋದ ಮೇಲೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ, ಆಮೇಲೆ ಮಾತಾಡ್ತೀನಿ. ವಿವಾದಗಳು
ಅವರು ಹುಟ್ಟಾಕ್ತಾರೆ. ಅನೇಕ ವಿವಾದಗಳನ್ನು ಇವತ್ತಿನ ದಿವಸ ಈ ರಾಜ್ಯದಲ್ಲಿ ಈಗಾಗಲೇ ಅವರು ಹುಟ್ಟಾಕಿದ್ದಾರೆ. ಅದು ತಿಳಿದೆಯೋ ಅಂತ ಹೇಳಕ್ಕೆ ಬರೋದಿಲ್ಲ. ತಿಳಿದೇ ಅವರು ಗೊತ್ತಿದ್ದೇ ಇಂತಹ ವಿವಾದಗಳನ್ನು ಹುಟ್ಟಾಕ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿದೆ ವೀರ್ ಸಾವರ್ಕರ್ ಬಗ್ಗೆ ಬಹಳಷ್ಟು ಪ್ರತಿಕ್ರಿಯೆಗಳಿದ್ದಾವೆ. ಆದ್ದರಿಂದ ಅದನ್ನು ಮಾಡಬಾರ್ದು ಅಥವಾ ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡಬೇಕಲ್ಲ. ವಿರೋಧ ಪಕ್ಷದವ್ರ ಹತ್ರ ಕೂತ್ಕೊಂಡು ಚರ್ಚೆ ಮಾಡಬೇಕು, ಆಲ್ ಪಾರ್ಟೀಸ್ ಜೊತೆ ಚರ್ಚೆ ಮಾಡಬೇಕು. ಸದನ ಬರೀ ನಮಗೆ ಯಾರೋ ಒಬ್ಬರು ರೂಲಿಂಗ್ ಪಾರ್ಟಿಗೆ ಅಷ್ಟೇ ಸದನ ಅಲ್ಲ. ಇಡೀ ನಮ್ಮ ವಿಧಾನಸೌಧ ಆಗಲಿ ಸುವರ್ಣಸೌಧ ಆಗಲಿ ಅಲ್ಲಿ ನಡೀತಕ್ಕಂಥದ್ದು ಬರೀ ಆಡಳಿತ ಪಕ್ಷದ್ದಲ್ಲ, ಎಲ್ಲ ಪಕ್ಷಗಳದ್ದು ಮತ್ತು ಇಡೀ ಜನಸಮುದಾಯಕ್ಕೆ ಸೇರಿರ್ತಕ್ಕಂಥದ್ದು. ಏಕಾಏಕಿ ಅವರು ತೀರ್ಮಾನ ತಗೊಳ್ತಾರೆ ಅಂತಂದರೆ ಏನು ಅರ್ಥ ಇದೆ? ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲೇ ನಾವು ಎಲ್ಲರನ್ನೂ ಕೂಡ ಕೇಳಿ ಮಾಡಬೇಕು. ಅದು ಕನಿಷ್ಠ ಪ್ರಜ್ಞೆ. ಅದನ್ನು ಕೂಡ ಅವರು ತಿಳ್ಕೊಳ್ಳೋದಿಲ್ಲ ಅಂತ ಹೇಳಿದರೆ ನಾವು ಅದನ್ನು ಕೂಡ ಚರ್ಚೆ ಮಾಡ್ತೇವೆ. ಸಾವರ್ಕರ್ ಸಮರ ಆಲ್ರೆಡಿ ರಾಜ್ಯದಲ್ಲಿ ಒಂದು ಹಂತಕ್ಕೆ ಆಗೋಗಿದೆ. ಬಿಜೆಪಿ ಯಾವಾಗೆಲ್ಲ ಸಾವರ್ಕರ್ ವಿಚಾರವನ್ನ ಪ್ರಸ್ತಾಪ ಮಾಡುತ್ತೋ ಆಗೆಲ್ಲ ಪ್ರಬಲವಾದ ವಿರೋಧ ಪಕ್ಷಗಳಿಂದ ವ್ಯಕ್ತವಾಗ್ತಲೇ ಇದೆ. ಅದು ಕಾಂಟ್ರವರ್ಸಿಯ ಸ್ವರೂಪವನ್ನ ಪಡೆದುಕೊಳ್ತಿರೋದನ್ನ ಕೂಡ ನಾವು ಗಮನಿಸಿದ್ದೀವಿ. ಎಲ್ಲವನ್ನ ಹೊರತುಪಡಿಸಿಯೂ ಕೂಡ ನಾಳೆಯಿಂದ ಪ್ರಾರಂಭವಾಗ್ತಾ ಇರುವ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿನೇ ಬಿಜೆಪಿ ನೇತೃತ್ವದ ರಾಜ್ಯ ಸರ್ಕಾರ ಯಾಕೆ ಸಾವರ್ಕರ್ ಭಾವಚಿತ್ರವನ್ನ ಅನಾವರಣಗೊಳಿಸಲಿಕ್ಕೆ ಹೊರಟಿದೆ ಅನ್ನೋದರ ಹಿಂದೆ ಕೂಡ ಒಂದಷ್ಟು ಲೆಕ್ಕಾಚಾರ ಇದೆ. ಇಲ್ಲಿ ಟೈಮಿಂಗ್ಸ್ ಬಗ್ಗೆ ಕೂಡ ನಾವು ಗಮನವನ್ನು ವಹಿಸಬೇಕು. ಒಂದು, ಈಗ ಆಲ್ರೆಡಿ ಬೆಳಗಾವಿ ವಿಚಾರಕ್ಕೆ ನಾವು ಫೋಕಸ್ ಮಾಡೋದಾದ್ರೆ ಗಡಿ ಗಲಾಟೆ ಇದೆ. ಮಹಾರಾಷ್ಟ್ರ ಹಾಗೆ ಕರ್ನಾಟಕದ ನಡುವಿನ ಗಡಿ, ಅದರಲ್ಲೂ ಬೆಳಗಾವಿ ಜಿಲ್ಲೆಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗಡಿ ಗ್ರಾಮಗಳ ವಿಚಾರಕ್ಕೆ ಸಾಕಷ್ಟು ತಗಾದೆ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಅದರ ಕಡೆಗೆ ಫೋಕಸ್ ಕೊಡೋದ್ರ ಬದಲು ರಾಜ್ಯ ಬಿಜೆಪಿ ಸರ್ಕಾರ ಯಾಕೆ ಸಾವರ್ಕರ್ ಭಾವಚಿತ್ರವನ್ನೇ ಅನಾವರಣಗೊಳಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ? ಇದರ ಹಿಂದಿರೋ ಬಿಜೆಪಿ ಸರ್ಕಾರದ ಲೆಕ್ಕಾಚಾರಗಳು ಏನು? ಒಂದೊಂದಾಗಿ ನಾವು ಗಮನಿಸ್ತಾ ಹೋಗೋ ಪ್ರಯತ್ನ ಮಾಡೋಣ. ಒಂದು, ಸಾವರ್ಕರ್ ಭಾವಚಿತ್ರ ಅನಾವರಣದಿಂದಾಗಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ಯಾಕೆ? ನಾವು ಗಮನಿಸಿದ್ವಿ, ಈಗ ಆಲ್ರೆಡಿ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಒಳಗೊಂಡಂತೆ ಕಾಂಗ್ರೆಸ್ನ ಬಹುತೇಕ ನಾಯಕರು ಬಿಜೆಪಿ ಸಾವರ್ಕರ್ ಅನ್ನೋ ಹೆಸರನ್ನ, ಆ ಒಂದು ಪದವನ್ನ ಬಳಕೆ ಮಾಡಿದ ತಕ್ಷಣ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅದನ್ನ ವಿರೋಧಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಹಿಂದೆ ಸಾವರ್ಕರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಗಲಾಟೆಗಳಾದ ಸಂದರ್ಭದಲ್ಲೂ ಕೂಡ ನಾವು ಇದನ್ನ ಗಮನಿಸಿದ್ವಿ. ಕಾಂಗ್ರೆಸ್ಗೆ ಮತ್ತೊಂದು ಬಾರಿಗೆ ಸಾವರ್ಕರ್ ಅನ್ನೋ ಹೆಸರನ್ನೇ ಬಳಸಿಕೊಂಡು ಟಕ್ಕರ್ ಕೊಡೋ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ಈ ಟಕ್ಕರ್ ಕೊಡೋದ್ರಿಂದ ಏನ್ ಬೆನಿಫಿಟ್ ಬಿಜೆಪಿಗೆ? ಅದರಲ್ಲೂ ಚುನಾವಣೆ ಹೊಸ್ತಿಲಲ್ಲಿ ಇರೋ ಸಂದರ್ಭದಲ್ಲಿ ಅದನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. ಸಾವರ್ಕರ್ ಅಸ್ತ್ರದಿಂದ ವಿರೋಧ ಪಡೆಯನ್ನ ಕಟ್ ಹಾಕೋಕೆ ಪ್ಲಾನ್ ಮಾಡ್ತಾ ಇದೆ. ಈಗ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧಕ್ಕೆ ಮುಗಿ ಬೀಳಲಿಕ್ಕೆ ವಿರೋಧ ಪಕ್ಷಗಳ ಬಳಿಯಲ್ಲಿ ಸಾಕಷ್ಟು ಅಸ್ತ್ರಗಳಿದೆ. ಗಡಿ ಗಲಾಟೆ, ಹಾಗೆ 40% ಕಮಿಷನ್ ಅನ್ನೋ ಆರೋಪ, ಜೊತೆಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋ ಆರೋಪ, ಈ ರೀತಿ ಸಾಲು ಆರೋಪಗಳನ್ನ ಅಸ್ತ್ರವಾಗಿಸಿಕೊಂಡು ವಿರೋಧ ಪಕ್ಷಗಳು ಅಧಿವೇಶನದ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧವಾಗಿ ಮುಗಿಬೀಳೋ ಎಲ್ಲಾ ಸಾಧ್ಯತೆಗಳಿದೆ. ಅದನ್ನು ಸುಲಭವಾಗಿ ಕಟ್ ಹಾಕ್ಲಿಕ್ಕೆ ಯಾವುದಾದ್ರೂ ಒಂದು ಅಸ್ತ್ರದ ಅರ್ಜೆಂಟ್ ನೆಸೆಸಿಟಿ ಇರೋದು ರಾಜ್ಯ ಬಿಜೆಪಿ ಸರ್ಕಾರಕ್ಕೆ. ಅದೇ ಕಾರಣಕ್ಕೆ ಇದೀಗ ಸಾವರ್ಕರ್ ಭಾವಚಿತ್ರದ ಅನಾವರಣವನ್ನ ಮಾಡಿ ಇದೇ ಭಾವಚಿತ್ರ ಅನಾವರಣ ಕಾರ್ಯಕ್ರಮದ ವಿಚಾರವನ್ನ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳ ಬಾಯಿ ಮುಚ್ಚಿಸಲಿಕ್ಕೆ ಇದೊಂದು ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳೋ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ಯಾವ ರೀತಿ? ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಈಗಾಗಲೇ ಸಾವರ್ಕರ್ ವಿಚಾರವಾಗಿ ಕಾಂಗ್ರೆಸ್ನವರು ಮುಗಿಬಿದ್ದಿದ್ದಾರೆ. ಈ ಹಿಂದೆ ನಾನು ಆಗ್ಲೇ ಹೇಳ್ತಾ ಇದ್ದಾಗೆ, ಯಾವಾಗೆಲ್ಲ ಬಿಜೆಪಿಯಿಂದ ಸಾವರ್ಕರ್ ವಿಚಾರ ಪ್ರಸ್ತಾಪ ಆಗುತ್ತೋ ಅಥವಾ ಹಿಂದೂ ಸಂಘಟನೆಗಳಿಂದ ಸಾವರ್ಕರ್ ವಿಚಾರ ಪ್ರಸ್ತಾಪವಾಗುತ್ತೋ, ವೀರ್ ಸಾವರ್ಕರ್ ಅಲ್ಲ, ಕೇವಲ ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟಗಾರ ಅಂತ ನೀವು ಹೇಳ್ತೀರಿ ಬಿಜೆಪಿಯವರು ಅಥವಾ ಹಿಂದೂ ಸಂಘಟನೆಗಳು, ಆದರೆ ಅವರು ಬ್ರಿಟಿಷರ ಜೊತೆಯಲ್ಲಿ ಕೈ ಜೋಡಿಸಿದವರು. ಈ ರೀತಿ ಅನೇಕ ಉದಾಹರಣೆಗಳನ್ನ ಕೊಡ್ತಾ, ಉಲ್ಲೇಖಗಳನ್ನ ಮಾಡ್ತಾ ಕಾಂಗ್ರೆಸ್ ಪಕ್ಷದ ಬಹುತೇಕ ನಾಯಕರು ಸಾವರ್ಕರ್ ವಿರುದ್ಧವಾಗಿ ಮುಗಿಬಿದ್ದಿರುವುದನ್ನು ನಾವು ಹಿಂದೆ ಕೂಡ ಗಮನಿಸಿದ್ವಿ. ಇದೇ ರೀತಿಯಲ್ಲೇ ಕಾಂಗ್ರೆಸ್ನವರು ಮತ್ತೊಮ್ಮೆ ಮುಗಿಬೀಳ್ತಾರೆ ಬಿಜೆಪಿಯ ವಿರುದ್ಧವಾಗಿ ಸಾವರ್ಕರ್ ಭಾವಚಿತ್ರ ಅನಾವರಣ ಮಾಡಿದ್ರೆ ಅನ್ನೋದು ರಾಜ್ಯ ಬಿಜೆಪಿ ನಾಯಕರಿಗೆ ಬಹಳಷ್ಟು ಸ್ಪಷ್ಟವಾಗಿ ಗೊತ್ತಿದೆ. ಇದರಿಂದ ಆಗೋ ಬೆನಿಫಿಟ್ ಏನು ಬಿಜೆಪಿ ಅವರಿಗೆ? ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳಿ ಬಿಜೆಪಿ ಹೇಳಿಕೆ ನೀಡಿದ ಸಂದರ್ಭದಲ್ಲೆಲ್ಲ ಕೂಡ ಕಾಂಗ್ರೆಸ್ನ ನಾಯಕರು ಇದನ್ನ ಖಂಡಿಸ್ತಾ ಬಂದಿದ್ದಾರೆ. ಇದು ಒಂದರ್ಥದಲ್ಲಿ ಯಾರೆಲ್ಲ ಸಾವರ್ಕರ್ ಅವರನ್ನ ಸ್ವಾತಂತ್ರ್ಯ ಹೋರಾಟಗಾರ,
ವೀರ ಸಾವರ್ಕರ್ ಅಥವಾ ಹಿಂದುತ್ವದ ಹೆಸರಲ್ಲಿ ದೇಶವನ್ನ ಅಥವಾ ದೇಶದ ಜನರನ್ನ ಸಂಘಟಿಸುವ ಪ್ರಯತ್ನವನ್ನ ಮಾಡಿದಾತ ಸಾವರ್ಕರ್ ಅಂತ ಹೇಳಿ ನಂಬಿದ್ದಾರೆ. ಅವ್ರ ಎಲ್ಲರ ಒಂದು ಮನಸ್ಥಿತಿ ಕೂಡ ಬಿಜೆಪಿ ಜೊತೆಗೆ ಹೊಂದಾಣಿಕೆಯಾಗುತ್ತೆ. ಕಾಂಗ್ರೆಸ್ ಎಷ್ಟು ಸಾವರ್ಕರ್ ಅವರನ್ನ ವಿರೋಧಿಸ್ತಾರೋ ಅಷ್ಟು ಸಾವರ್ಕರ್ ಅವರನ್ನ ನಂಬುವವರು, ಅವರ ಅನುಯಾಯಿಗಳು ಅಥವಾ ಸಾವರ್ಕರ್ ಅವರ ಹೋರಾಟದ ಪರಿಯನ್ನ ಮೆಚ್ಚುವವರು ಬಿಜೆಪಿ ಪರವಾಗಿ ನಿಲ್ತಾರೆ, ಕಾಂಗ್ರೆಸ್ಗೆ ವಿರೋಧವಾಗಿ ನಿಲ್ತಾರೆ ಅನ್ನೋದು ಬಿಜೆಪಿಗೆ ಸ್ಪಷ್ಟವಾಗಿ ಗೊತ್ತಿದೆ ಕೂಡ. ಇನ್ನು ಬೆಳಗಾವಿ ಅಧಿವೇಶನದಲ್ಲಿ ಸಾವರ್ಕರ್ ಭಾವಚಿತ್ರವನ್ನ ಅನಾವರಣಗೊಳಿಸ್ತಾ ಇರುವ ಹಿಂದೆ ಕೂಡ ಇದೇ ರೀತಿಯಾದ ತಂತ್ರ ಇದೆ. ಹೆಚ್ಚೆಚ್ಚು ಅಪೋಸ್ ಮಾಡಲಿ ಕಾಂಗ್ರೆಸ್ನವರು, ಹೆಚ್ಚೆಚ್ಚು ವಿರೋಧಿಸ್ಲಿ, ಸಾವರ್ಕರ್ ಅವರನ್ನ ವಿರೋಧಿಸಿ ಕಾಂಗ್ರೆಸ್ನ ನಾಯಕರು ಹೇಳಿಕೆಗಳನ್ನ ಕೊಡ್ತಾ ಹೋಗ್ಲಿ, ಅದರ ನೇರ ಬೆನಿಫಿಟ್ ಆಗೋದು ಯಾರಿಗೆ? ಬಿಜೆಪಿಗೆ, ಆ ಮೂಲಕ ರಾಜ್ಯ ಸರ್ಕಾರಕ್ಕೆ ಅನ್ನೋ ತಂತ್ರಗಾರಿಕೆಯನ್ನ ರಾಜ್ಯ ಬಿಜೆಪಿ ನಾಯಕರು ಹೆಣಿತಾ ಇದ್ದಾರೆ. ಇದರ ಜೊತೆಗೆ ಫೋಟೋ ಅನಾವರಣಗೊಳಿಸಿದ್ರೂ ಕೂಡ ಕಾಂಗ್ರೆಸ್ನವರು ಅದನ್ನ ವಿರೋಧಿಸ್ತಾರೆ. ಹಿಂದೂ ವಿರೋಧಿ ಪಟ್ಟ ಆಗ ಕಾಂಗ್ರೆಸ್ನವರಿಗೆ ಲಭ್ಯವಾಗುತ್ತೆ. ಯಾವಾಗ ಸಾವರ್ಕರ್ ಭಾವಚಿತ್ರ ಅನಾವರಣ ಕಾರ್ಯಕ್ರಮವನ್ನ ಕಾಂಗ್ರೆಸ್ನ ನಾಯಕರು ವಿರೋಧಿಸಲಿಕ್ಕೆ ಪ್ರಾರಂಭ ಮಾಡ್ತಾರೋ ಆಗೆಲ್ಲ ಅನಾಯಾಸವಾಗಿ ಬಿಜೆಪಿ ನಾಯಕರು ಹಿಂದೂ ವಿರೋಧಿಗಳು ಕಾಂಗ್ರೆಸ್ನವರು, ಅದೇ ಕಾರಣಕ್ಕೆ ಹಿಂದೂ ವಿರೋಧಿ ಅನ್ನೋ ಕಾರಣಕ್ಕೇನೆ ಸಾವರ್ಕರ್ ಅವರನ್ನ ಕೂಡ ಕಾಂಗ್ರೆಸ್ ನಾಯಕರು ವಿರೋಧಿಸ್ತಾರೆ ಅನ್ನೋ ಒಂದು ಪಬ್ಲಿಕ್ ಒಪಿನಿಯನ್ ಅನ್ನ ಕ್ರಿಯೇಟ್ ಮಾಡೋದು ಸರಳ ಸುಲಭ ಅಸ್ತ್ರವಾಗತ್ತೆ ಬಿಜೆಪಿ ನಾಯಕರಿಗೆ. ಮತ ಕ್ರೋಢೀಕರಣ, ಅದರಲ್ಲೂ ಹಿಂದೂ ಸಮುದಾಯದ ಮತಗಳನ್ನ ಕ್ರೋಢೀಕರಣ ಮಾಡೋ ದೃಷ್ಟಿಯಿಂದ ಕೂಡ ಚುನಾವಣೆವರೆಗೂ ಕೂಡ ಸಾವರ್ಕರ್ ವಿಚಾರ ಒಂದು ಗಟ್ಟಿ ಅಸ್ತ್ರವಾಗಿ ಬಿಜೆಪಿ ಬಳಸಿಕೊಳ್ಳುವ ಪ್ಲಾನಿಂಗ್ ಅನ್ನ ಮಾಡ್ತಾ ಇದೆ. ಆ ಪ್ಲಾನಿಂಗಿನ ಭಾಗವಾಗಿಯೇ ನಾಳೆ ಸುವರ್ಣಸೌಧದಲ್ಲಿ ಸಾವರ್ಕರ್ ಅವರ ಭಾವಚಿತ್ರ ಅನಾವರಣ. ಇದೇ ಬಿಜೆಪಿಯ ತಂತ್ರಗಾರಿಕೆ. ಮುಂದುವರೆದ ಭಾಗವಾಗಿ ಕಾಂಗ್ರೆಸ್ಗೆ ಹಿಂದೂ ವಿರೋಧಿ ಪಟ್ಟ ಕಟ್ಟಿದ್ರೆ ಮತ ಸೆಳೆಯೋದು ಒಂದು ಹಂತಕ್ಕೆ ಅನಾಯಾಸವಾಗುತ್ತೆ. ಈಗ ಈ ಒಂದು ಇಶ್ಯೂ ಇಲ್ಲದೆ ಹೋಗಿದ್ರೆ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಸಾವರ್ಕರ್ ಭಾವಚಿತ್ರ ಅನಾವರಣ, ಅದಾದ ನಂತರದಲ್ಲಿ ಭುಗಿಲೇಳುವ ವಾಕ್ ಸಮರ, ಇದು ಇಲ್ಲದೆ ಹೋಗಿದ್ರೆ ಬೆಳಗಾವಿಯ ಅಧಿವೇಶನದಲ್ಲಿ ಚರ್ಚೆಗೆ ಒಳಪಡ್ತಾ ಇದ್ದ ವಿಚಾರಗಳೇ ಬೇರೆ ಬೇರೆ. ಅಭಿವೃದ್ಧಿ ಆಗಿಲ್ಲ, 40% ಕಮಿಷನ್, ರಸ್ತೆ ಗುಂಡಿಗಳಿದೆ, ಹಾಗೆ ಜನರು ಬೆಲೆ ಏರಿಕೆ ಬಿಸಿಯಿಂದ ಹೈರಾಣಾಗಿ ಹೋಗಿದ್ದಾರೆ. ಪ್ರಮುಖವಾಗಿ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇರೋದ್ರಿಂದ ಗಡಿ ಭಾಗದ ಗ್ರಾಮಗಳ ಬಗ್ಗೆ ರಾಜ್ಯ ಸರ್ಕಾರದ ಫೋಕಸ್ ಸರಿಯಾಗಿಲ್ಲ. ಮಹಾರಾಷ್ಟ್ರದಲ್ಲೂ ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರವೇ ಇದ್ರೂ ಕೂಡ ರಾಜ್ಯ ಬಿಜೆಪಿ ಸರ್ಕಾರ ಬೆಳಗಾವಿಯ ಗಡಿ ಸಮಸ್ಯೆಯನ್ನ ಬಗೆಹರಿಸುವಲ್ಲಿ ವಿಫಲವಾಗ್ತಿದೆ. ಈ ರೀತಿ ಸಾಲು ಸಾಲು ಅಸ್ತ್ರಗಳು ಕಾಂಗ್ರೆಸ್ನ ಕೈಯಲ್ಲಿ ಇದೆ. ಇದೇ ಒಂದು ಅಸ್ತ್ರಗಳನ್ನ ಅನಾಯಾಸವಾಗಿ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧವಾಗಿಯೂ ಕೂಡ ಪ್ರಯೋಗ ಮಾಡೋದು ನಿಶ್ಚಿತವಾಗಿತ್ತು. ಆದರೆ ಈಗ ಸಾವರ್ಕರ್ ಭಾವಚಿತ್ರವನ್ನ ಅನಾವರಣಗೊಳಿಸ್ಬಿಟ್ರೆ ಹೊಸದೊಂದು ಅಸ್ತ್ರ ಬಿಜೆಪಿಗೆ ಸಿಗತ್ತೆ, ಕಾಂಗ್ರೆಸ್ನ ನಾಯಕರಿಗೆ ವಿರೋಧ ಮಾಡಲಿಕ್ಕೆ ಹೊಸದೊಂದು ವಿಚಾರ ಸಿಗುತ್ತೆ, ಡಿವಿಯೇಟ್ ಆಗತ್ತೆ. ಇಡೀ ಅಧಿವೇಶನದ ಸಂದರ್ಭದಲ್ಲಿ ಈ ಪ್ರಿಯಾರಿಟಿ ಅಂತ ಹೇಳಿ ನಾವೇನು ಗಮನಿಸ್ತೀವಿ ಅಥವಾ ಪ್ರಮುಖ ವಿಚಾರಗಳು ಅಂತ ಹೇಳಿ ಏನು ಚರ್ಚೆಗೆ ಒಳಪಡಬೇಕಾಗಿತ್ತು, ಆ ಪ್ರಮುಖ ವಿಚಾರಗಳ ಪಟ್ಟಿಯಲ್ಲಿ ಡೈರೆಕ್ಟ್ ಆಗಿ ಸಾವರ್ಕರ್ ಭಾವಚಿತ್ರ ಅನಾವರಣ ಕಾರ್ಯಕ್ರಮ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಮೊದಲು ಕಾಂಗ್ರೆಸ್ ನಾಯಕರು ಮಾತನಾಡೋದೇ ಸಾವರ್ಕರ್ ಭಾವಚಿತ್ರದ ಅನಾವರಣದ ವಿಚಾರ. ಅಭಿವೃದ್ಧಿಯಲ್ಲಿ ಆಗ್ತಾ ಇರುವ ಹಿನ್ನಡೆ ಆಗಿರ್ಬೋದು, ಗಡಿ ಗಲಾಟೆ ಇರ್ಬೋದು, ಇದ್ರ ಬಗ್ಗೆ ಫೋಕಸ್ ಶಿಫ್ಟ್ ಆಗತ್ತೆ ಅನ್ನೋ ತಂತ್ರಗಾರಿಕೆ ಬಿಜೆಪಿ ಪಾಳ್ಯದಲ್ಲಿ ಮಾಡಲಾಗಿದೆ ಅನ್ನೋ ಮಾತು ಕೂಡ ಕೇಳೋಕ್ ಸಿಗ್ತಾ ಇದೆ. ಇನ್ನು ಎಲೆಕ್ಷನ್ ವೇಳೆಗೆ ಕೈನ ಹಿಂದೂ ವಿರೋಧಿ ಅಂತ ಹೇಳಿ ಬಿಂಬಿಸೋದು ಬಿಜೆಪಿಯ ಪ್ರಮುಖ ಹಾಗೆ ಪ್ರಬಲ ಅಜೆಂಡಾ ಅಥವಾ ತಂತ್ರಗಾರಿಕೆ. ಹಿಂದೂ ವಿರೋಧಿಗಳು ಕಾಂಗ್ರೆಸ್ ಅನ್ನೋದನ್ನ ಪ್ರತಿ ಬಾರಿ ಕೂಡ ಆ ರೀತಿಯ ಸನ್ನಿವೇಶಗಳು ಉದ್ಭವ ಆದ ಸಂದರ್ಭದಲ್ಲೆಲ್ಲ ಕೂಡ ಬಿಜೆಪಿಯ ನಾಯಕರು ಅದನ್ನ ಪ್ರಯೋಗ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಲೇ ಇದ್ದೀವಿ. ಈಗ ಸಾವರ್ಕರ್ ಭಾವಚಿತ್ರ ಅನಾವರಣ ಮಾಡಿದ ಸಂದರ್ಭದಲ್ಲೂ ಕೂಡ ಹಿಂದೂ ವಿರೋಧಿಗಳು ಕಾಂಗ್ರೆಸ್ ಅನ್ನೋ ಅಸ್ತ್ರವನ್ನ ಎಲೆಕ್ಷನ್ ವರೆಗೂ ತೆಗೆದುಕೊಂಡು ಹೋಗ್ಲಿಕ್ಕೆ ಬಿಜೆಪಿಗರಿಗೆ ಸುಲಭವಾಗುತ್ತೆ. ಕೇವಲ ಇದಿಷ್ಟು ಮಾತ್ರವಲ್ಲ, ಇದೇ ಹಿಂದುತ್ವ ಕಾರ್ಡನ್ನ ಬಳಸಿಕೊಂಡೇ ವಿರೋಧ ಪಕ್ಷ ಕಾಂಗ್ರೆಸ್ ಅನ್ನ ಕಟ್ ಹಾಕುವುದು ಕೂಡ ಬಿಜೆಪಿಯ ಇರಾದೆಯಾಗಿದೆ. ಹಿಂದೂ ವಿರೋಧಿ ಹಣಪಟ್ಟಿಯನ್ನ ಕಟ್ಟಿ ಮತ ಸೆಳೆಯುವ ಲೆಕ್ಕಾಚಾರದಲ್ಲಿ ಸದ್ಯಕ್ಕೆ ಬಿಜೆಪಿಯ ರಾಜ್ಯ ನಾಯಕರಿದ್ದಾರೆ. ಇದೇ ಕಾರಣಕ್ಕೆ ನಾಳೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ವೀರ ಸಾವರ್ಕರ್ ಅವರ ಭಾವಚಿತ್ರವನ್ನ ಅನಾವರಣಗೊಳಿಸುವ ಪ್ರಯತ್ನವನ್ನ ಬಿಜೆಪಿ ಮಾಡ್ತಿದೆ ಅಂತ ಹೇಳಲಾಗ್ತಾ ಇದೆ. ಈ ವಿಷಯವರೆಗಿನ ಪ್ರಮುಖ ಸುದ್ದಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್.